ಸಂಕೇತ್ ಸರ್, ನಿಮ್ಮದು ಒಂದೊಂದು ಪ್ರಶ್ನೆ ಇತ್ತು ಇಲ್ಲಿ. ಈಗ ನಮಗೆ ಗೊತ್ತಿರುವಂತೆ ವಕೀಲರಾಗಿರ್ತಕ್ಕಂಥ ಸಿ ವಿ ನಾಗೇಶ್ ಅವರು ದರ್ಶನ್ ಪರವಾಗಿ ಮಾತ್ರ ಇಲ್ಲಿ ವಾದವನ್ನು ಮಾಡ್ತಾ ಇರೋದು. ಅವರು ಇಡೀ ಕೊಲೆಯನ್ನು ಅವರು ಎಲ್ಲ ಆರೋಪಿಗಳ ಪರವಾಗಿ ಎಲ್ಲ ಘಟನೆ ನಡೆದಿಲ್ಲ, ಇವ್ರು ಯಾರೂ ಸ್ಪಾಟಲ್ಲಿ ಇರಲಿಲ್ಲ, ಇವ್ರಿಗೂ ಅದಕ್ಕೂ ಸಂಬಂಧನೇ ಇಲ್ಲ, ಈ ವಾದ ಸರಣಿಯಲ್ಲಿ ಅವರಿಲ್ಲ. ದರ್ಶನ್ ರೋಲ್ ಏನು ಅಂತ ಈಗ ಒಂದು ಗುಂಪಲ್ಲಿ ಸರ್ ಒಬ್ಬ ಪ್ರಭಾವಿ ಇರ್ತಾನೆ, ಒಬ್ಬ ಶ್ರೀಮಂತ ಇರಬಹುದು, ನಟ ಇರಬಹುದು, ರಾಜಕಾರಣಿ ಇರಬಹುದು. ಇದ್ದ ಮಾತ್ರಕ್ಕೆ ಸುತ್ತಿ ಬಳಸಿ ಎಲ್ಲವೂ ಕೂಡ ಆತನ ನಿರ್ದೇಶನದ ಮೇರೆಗೆ ನಡೆದಿದೆ ನಾವು ಕನ್ಕ್ಲೂಷನ್ ಬರೋದು ಹೇಗೆ? ಯಾರೋ ಮಾಡಿ ಹೇಗಿದ್ದರೂ ಅವ್ರು ಇದ್ದಾರೆ, ನಾವು ಬಚಾವಾಗ್ತೀವಿ, ಅವ್ರು ನಮ್ಗೆ ಬಿಡಿಸ್ಕೊಂಬರ್ತಾರೆ, ನಾವೇನು ಮಾಡಿದ್ರು ನಡೆಯುತ್ತೆ, ಹಿಂದೆ ನಮಗೆ ಸಪೋರ್ಟಿಗೆ ಬಂದಿದ್ದರು, ಇದರ ಆಧಾರದ ಮೇಲೂ ಯಾರೋ ಮಾಡಿ ತಲೆ ಗಂಟು ಹಾಕಿದರೆ ಅದನ್ನೇನಾದರೂ ನ್ಯಾಯಾಲಯ ಕನ್ಸಿಡರ್ ಮಾಡುತ್ತಾ ಅಂತ. ಈಗ ದರ್ಶನ್ ಪಾತ್ರ ಅದರಲ್ಲಿ ನೇರವಾಗಿರಬೇಕು ಅಂತ ಇಲ್ಲ. ಓಕೆ, ದರ್ಶನ್ ಪಾತ್ರ ಪರೋಕ್ಷವಾಗಿದ್ರು ಕೂಡ ಅಥವಾ ಕೊಲೆಗಾರ ಜೊತೆಗೆ ಅವ್ರಿಗೆ ಏನಾದ್ರು ಸಂಪರ್ಕ ಸಂಬಂಧ ಇದ್ರೂ ಕೂಡ ಕೊಲೆ ನಡೆದಿದ್ರ ಬಗ್ಗೆ ಮಾಹಿತಿ ಅಥವಾ ಇವರ ಅದರಲ್ಲಿ ಪಾತ್ರ ಅಥವಾ ಅವ್ರಿಗೆ ಏನಾದ್ರು ಸಹಕಾರ ಇತ್ತು ಅಂತಂದ್ರೆ ಅದ್ರ ಮೇಲೆ ಇವ್ರ ಪಾತ್ರ ಇದೆ ಅಂತ ಪ್ರೈಮಾ ಫೇಸಿ ಬಿಂಬಿಸಬಹುದು. ಅಂದ್ರೆ ಇವ್ರು ಒಬ್ಬರೇ ಅಂತಾರೆ, ಯಾವುದೇ ಪ್ರಕರಣದಲ್ಲಿ ಕೂಡ ಇವ್ರದ್ದು ಪ್ರೈಮಾ ಫೇಸಿ ಇವ್ರದ್ದು ಒಂದು ಪಾತ್ರ ಇದೆ ಅಂತ ಹೇಳಿ. ಪಾತ್ರ ಇಲ್ಲ ಅನ್ನೋದನ್ನ ಇವರು ವಾದ ಮಾಡಿದ್ರು ಕೂಡ ಪ್ರೈಮಾ ಫೇಸಿ ನೋಡೋದಕ್ಕೆ ಮೇಲ್ನೋಟಕ್ಕೆ ಅವ್ರ ಪಾತ್ರ ಇದೆ ಅನ್ನೋದಕ್ಕೆ ಏನಾದ್ರು ಸಾಕ್ಷಿಗಳನ್ನು ಈ ಪ್ರಾಸಿಕ್ಯೂಷನ್ ದವರು ಕೊಟ್ಟಿದ್ರೆ ಅಥವಾ ಈಗಾಗಲೇ ಚಾರ್ಜ್ ಶೀಟ್ ನಲ್ಲಿ ಅದರ ಬಗ್ಗೆ ಸಂಬಂಧಪಟ್ಟಂತ ಸಾಕ್ಷ್ಯ, ಅಂದ್ರೆ ಮಿನಿಮಮ್ ಎವಿಡೆನ್ಸ್, ಐ ಆಮ್ ಟಾಕಿಂಗ್ ಅಬೌಟ್ ನಾಟ್ ಮ್ಯಾಕ್ಸಿಮಮ್ ಎವಿಡೆನ್ಸ್, ಮಿನಿಮಮ್ ಎವಿಡೆನ್ಸ್ ಅಂದ್ರೆ ಕೊಲೆಗಾರರ ಜೊತೆಗೆ ಇವ್ರದ್ದು ಏನಾದ್ರು ಸಂಪರ್ಕ ಸಂಬಂಧ ವ್ಯವಹಾರ ಮತ್ತು ಆ ಕೊಲೆಗಾರರಿಗೆ ಸಂಬಂಧಪಟ್ಟಂತ ಮಾಹಿತಿ ಮತ್ತೊಂದು ಏನಾದ್ರು ಇವ್ರಿಗೆ ಇತ್ತು ಅಂತಂದ್ರೆ ಅಷ್ಟು ಪ್ರೈಮಾ ಫೇಸಿ ಕೇಸ್ ಪ್ರೂವ್ ಮಾಡೋದಕ್ಕೆ ಸಾಕು ಅಂತ ನನಗನ್ಸುತ್ತೆ. ಬಟ್ ಅದೇ ಆಧಾರದ ಮೇಲೆ ಇವರು ಕೊಲೆ ಮಾಡಿಲ್ಲ ಅಂತ ಹೇಳೋದು ತಪ್ಪಾಗ್ತದೆ, ಅಥವಾ ಮಾಡಿದ್ದಾರೆ ಅಂತ ಇವರು ಇದ್ರ ಮೇಲೆ ಬಿಂಬಿಸಿದ್ದಾರೆ ಅಂತ ಅನ್ನೋದು ತಪ್ಪಾಗುತ್ತೆ. ಯಾಕಂದ್ರೆ ಯಾವುದಕ್ಕೂ ಕೂಡ ಈಗ ಟ್ರಯಲ್ ಆಗ್ಲೇಬೇಕು. ಈಗ ಕೊಲೆಗಾರರ ಮತ್ತು ಇವರ ಮಧ್ಯೆ ಈಗ ಕೊಲೆ ಒಬ್ರು ಯಾರಾದ್ರೂ ಮಾಡಿರ್ಲೇಬೇಕಲ್ಲಿ, ಅಥವಾ ಪೆಟ್ಟ ಯಾರಾದ್ರೂ ಹಚ್ಚಿರ್ಬೇಕು, ಅದರಿಂದನೂ ಕೊಲೆ ಆಗಿರ್ಬೋದು. ಒಂದು ಕೊಲೆ ಮಾಡೋ ಉದ್ದೇಶದಿಂದ ಕೊಲೆ ಮಾಡೋದು ಬೇರೆ, ಅಥವಾ ಏನೋ ಪೆಟ್ ಹಚ್ಚಿ ಅಥವಾ ಕೊಲೆ ಮಾಡುವಷ್ಟು ಗಂಭೀರ ಗಾಯಗಳಾಗಿ ಸತ್ತಿರೋದು ಮತ್ತೊಂದು. ಅದು ಕೂಡ ಇಟ್ ಇಸ್ ಕಲ್ಪೇಬಲ್ ಹೋಮಿಸೈಡ್ ಅಮೌಂಟಿಂಗ್ ಟು ಮರ್ಡರ್ ಅಂತ ಹೇಳ್ತೇವೆ. ಮರ್ಡರ್ ಅಂಡ್ ಕಲ್ಪೇಬಲ್ ಹೋಮಿಸೈಡ್ ಅಮೌಂಟಿಂಗ್ ಟು ಮರ್ಡರ್ ಅಂದ್ರೆ ತೀವ್ರ ಗಾಯಗಳಾಗಿ ಸಾವನ್ನಪ್ಪಿರೋದು ಒಂದು, ಸೊ ಸಾಯಿಸಲೇಬೇಕು ಅಂತ ಗಾಯಗಳನ್ನು ಮಾಡಿರೋದು ಮತ್ತೊಂದು. ಇದು ಎರಡನೇ ಕೆಟಗರಿಯಲ್ಲಿ ಬರುತ್ತೆ ಅಂತ ಅನ್ಕೊಳ್ತೇನೆ. ಅಂದ್ರೆ ಗಂಭೀರ ಸ್ವರೂಪದ ಗಾಯಗಳಾಗಿದ್ದಾವೆ ಅಂತ ಏನ್ ಹೇಳ್ತಾ ಇದ್ದಾರೆ ಪ್ರಾಸಿಕ್ಯೂಷನ್ ಚಾರ್ಜ್ ಶೀಟ್ ನಲ್ಲಿ, ಆ ಗಾಯಗಳಿಂದ ಸತ್ತಿರೋದು ಅಥವಾ ಇವ್ರದ್ದು ಮಾರಣಾಂತಿಕ ಉದ್ದೇಶ ಇತ್ತು ಇವ್ರದ್ದು ಅನ್ನೋ ತರ ಅವ್ರು ಬಿಂಬಿಸ್ತಾ ಇದ್ದಾರೆ. ಅಂದ್ರೆ ಈಗ ಕೆಲವೊಮ್ಮೆ ಏನಾಗ್ತದೆ, ಸಾಕಷ್ಟು ಪ್ರಕರಣಗಳಲ್ಲಿ ಒಂದ್ ಸರಿಗೆ ಸಿಟ್ಟಿನಿಂದನೋ ಆವೇಶದಿಂದನೋ ಚಾಕು ಚುಚ್ಚಿದ್ರು ಅಂತ ತಿಳ್ಕೊಳ್ಳಿ, ಅವಾಗ ಮನುಷ್ಯ ಸತ್ತು ಹೋಗ್ತಾನೆ. ಅಂದ್ರೆ ಅಚಾತುರ್ಯ ಅಂತ ನೀವು ಹೇಳದೆ ಇದ್ರು ಕೂಡ ಭಾವೋದ್ವೇಗ ಒಳಗಾಗಿ ಗ್ರೇವ್ ಅಂಡ್ ಸಡನ್ ಪ್ರೊವೊಕೇಶನ್ ಗಾಗಿ ಅವ್ರು ಚುಚ್ಚಿದ್ರು, ಆತರ ಅದರಲ್ಲಿ ಸಾವನ್ನು ಅಪ್ಪಿದ್ದಾರೆ ಅಂತ ಹೇಳ್ಬೋದು ಒಂದ್. ಬಟ್ ಒಂದ್ 10 ಬಾರಿ ಅದನ್ನೇ ಚಾಕುನ ಚುಚ್ಚಿದ್ರು ಅಂತಂದ್ರೆ ವಿತ್ ಅನ್ ಇಂಟೆನ್ಷನ್ ಟು ಕಮಿಟ್ ಮರ್ಡರ್ ಅನ್ನೋ ತರನೇ ಬರುತ್ತದು. ಒಂದು ಗುಂಡು ಹೊಡೆಯೋದು ಬೇರೆ, ಸೆಲ್ಫ್ ಡಿಫೆನ್ಸ್ ಅಂತಾನು ಹೇಳ್ಬೋದು. ಅದೇ ಒಂದ್ 10 ಗುಂಡು ಹೊಡೆದ್ರೆ ಒಬ್ಬ ಮನುಷ್ಯನಿಗೆ ಕೊಲೆ ಮಾಡೋ ಉದ್ದೇಶನೇ ಅದರ ಹಿಂದೆ ಇತ್ತು ಅನ್ನೋ ತರ ಬಿಂಬಿಸ್ಲಾಗ್ತದೆ. ಅಂದ್ರೆ ಸೊ ದ ಗ್ರಾವಿಟಿ ಆಫ್ ಎನ್ ಅಫೆನ್ಸ್, ಇಟ್ ಈಸ್ ನಾಟ್ ಜಸ್ಟ್ ಎ ಸಿಂಪಲ್ ಮರ್ಡರ್, ಎ ಗ್ರಾವಿಟಿ ಆಫ್ ಎನ್ ಅಫೆನ್ಸ್ ಅಂದ್ರೆ ಕೋಲ್ಡ್ ಬ್ಲಡೆಡ್ ಮರ್ಡರ್ ಅಂತ ನಾವ್ ಏನ್ ಹೇಳ್ತೀವೋ ಈ ಕ್ರಿಮಿನಲ್ ಟರ್ಮಿನಾಲಜಿ ಒಳಗಡೆ, ಆ ತರ ಜೂರಿಸ್ಪ್ರುಡೆನ್ಸ್ ನಲ್ಲಿ ಬರುತ್ತದೆ. ಕೋಲ್ಡ್ ಬ್ಲಡೆಡ್ ಮರ್ಡರ್ ನ ಯಾವ ರೀತಿ ಇದನ್ನ ಬಿಂಬಿಸ್ಬೇಕು ಅಥವಾ ಯಾವ ರೀತಿ ಅದನ್ನ ಪರಿಗಣನೆಗೆ ತಗೋಬೇಕು, ಕೋಲ್ಡ್ ಕೂಡ ನ್ಯಾಯಾಲಯ ಯಾವ ರೀತಿ ಅದನ್ನ ಟ್ರೀಟ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಹೇಳ್ತಾರೆ. ಅಂದ್ರೆ ಈ ಉದ್ದೇಶ ಎಷ್ಟರ ಮಟ್ಟಿಗೆ ತೀವ್ರತೆ ಪಡೆದುಕೊಂಡಿತ್ತು ಅನ್ನೋದು ಏನಿದೆ ಅಲ್ಲ, ಆ ಮರ್ಡರ್ ಆಗಿರೋ ರೀತಿಯಲ್ಲಿ ಕಂಡು ಬರುತ್ತದೆ ಅಂತ ಹೇಳ್ತಾರೆ ಅವರು. ಸರ್ ಇನ್ನೊಂದ್ ಕಡೆ ಸಂಕೇತ್ ಸರ್, ಇನ್ನೊಂದ್ ಕಡೆ ಅವ್ರು ಹೇಳ್ತಾರೆ ಇಲ್ಲಿ, ಸ್ವಾಮಿ ಅವನಿಗೆ ಬಲವಾಗಿ ಆಗಿರೋದು ರಕ್ತಗಾಯ, ಅವನಿಗೆ ಒಂದೇ ಆಗಿರೋದು ರೇಣುಕಾ ಸ್ವಾಮಿಗೆ. ಪೊಲೀಸರು ಬರೀತಾರೆ, ಸ್ವಾಮಿ 14 ಜನರ ಮೇಲೂ ಕೂಡ 14 ಜನರ ಬಟ್ಟೆ ಮೇಲೂ ರಕ್ತದ ಕಲೆಗಳಿತ್ತು ಅಂತ ಬರೀತಾರೆ. ಅವನಿಗೆ ಆಗಿರೋದೇ ಒಂದು ರಕ್ತಗಾಯದಿಂದ ಎಲ್ಲಾದರೂ ಉಂಟಾ ಸ್ವಾಮಿ? 14 ಜನಗಳಿಗೂ ಆ ರಕ್ತ ಮೆತ್ಕೊಂಬಿಡೋಕ್ಕೆ, ಕಲೆಗಳಾಗ್ಬಿಡೋಕ್ಕೆ, ಮಣ್ಣಲ್ಲಿ ಸುರಿದು ಬಟ್ಟೆಗಳಿಗೆ ಮೆತ್ಕೊಂಡು ಇದು ಸಾಧ್ಯನಾ? ರೆಡ್ ಕಾರ್ ಬಂತು ಅಂತಾರೆ, ಬ್ಲ್ಯಾಕ್ ಕಾರ್ ಬಂತು ಅಂತಾರೆ. ಈ ಕಾರ್ ಒಳಗಡೆ ದರ್ಶನ್ ಅವ್ರು ನೋಡಿರೋದು ಯಾರಿಲ್ಲಿ? ಮನೆ ಹತ್ರ ಹೋಗುವಂಥ ಒಂದು CCTV ಫುಟೇಜಲ್ಲಿ ಮಾತ್ರ ದರ್ಶನ್ ಅವರು ಕಾಣಿಸ್ಕೊಳ್ತಾರೆ. ಅದು ಉಳಿದಂತೆ ಇನ್ನು ಯಾವ ಫುಟೇಜಲ್ಲೂ ಅವರಿಲ್ಲ ಅಂತ ಹೇಳಿದ ಮೇಲೆ ಫ್ರೇಮ್ ಮಾಡ್ತಿರ್ತಕ್ಕಂಥ ಕೆಲಸಗಳಲ್ವಾ ಇದು? ಆ ಮಣ್ಣು ಅಂತಾರೆ, ಏನು ಸ್ವಾಮಿ ಮಣ್ಣಲ್ಲಿ ರಕ್ತದಿತ್ತು ಅಂತ ಇಲ್ಲಿ ಬರೀತಾರೆ. ಇಲ್ಲಿ
ಅಲ್ಲೋಗಿ ವರದಿಲಿ ಇದರಲ್ಲಿ ನೋಡಿದ್ರೆ ಬರೀ ಮಣ್ಣು ತೊಗೊಂಡು ಹೋಗಿದ್ದಾರೆ ಪಟ್ಟಣಗೆರೆ ಶೆಡ್ದು, ಆ ಮಣ್ಣಲ್ಲಿ ರಕ್ತವೇ ಇಲ್ಲ. ಏನು ಇವ್ರ ಉದ್ದೇಶ ಹಾಗಾದರೆ ಅಂತ ನಾಗೇಶ್ ಸರ್ ಕ್ವಶನ್ ಮಾಡ್ತಾರೆ ಸರ್ ಅದನ್ನು ಕೋರ್ಟಲ್ಲಿ. ಸೊ ಇಂಥ ವಿಚಾರಗಳು ಕೂಡ ಒಬ್ಬರು ನ್ಯಾಯಾಧೀಶರನ್ನ ಕನ್ವಿನ್ಸ್ ಮಾಡಲಿಕ್ಕೆ ಸಾಕಾಗುತ್ತಾ ಅಂತ. ಇದು ಈ ಚಾರ್ಜ್ ಶೀಟ್ ನಲ್ಲಿ ಇರುವಂತ ಲೂಪ್ ಹೋಲ್ಸ್ ಅನ್ನ ಅಥವಾ ಡಿಸ್ಕ್ರಿಪೆನ್ಸೀಸ್ ಅನ್ನ ಅಬ್ಸಲ್ಯೂಟ್ಲಿ ಸರ್. ಬಟ್ ನನ್ನ ಅಭಿಪ್ರಾಯದಲ್ಲಿ the nexus between the one who has committed an offense against whom the charge is made and the one on behalf of whom Mr. C.V. Nagesh is arguing the matter, that is to be proved by the prosecution prima facie. Okay. ಅವರಿಬ್ಬರ ಮಧ್ಯೆ ಇರುವಂತ ಸಂಬಂಧವನ್ನ ಅಥವಾ ಅವರಿಬ್ಬರ ಮಧ್ಯೆ ಇರುವಂತ ಒಡಂಬಡಿಕೆಯನ್ನ, ಅವರಿಬ್ಬರ ಮಧ್ಯೆ ಇರುವಂತ ಆಗಿರುವಂತ ಮಾತುಕತೆಯನ್ನ ಅಥವಾ ಅದರ ವಿಚಾರಗಳನ್ನ ಪ್ರಾಸಿಕ್ಯೂಷನ್ ಪ್ರೈಮಾ ಫೇಸಿ ಪ್ರೂವ್ ಮಾಡೋದಕ್ಕೆ ಯಶಸ್ವಿ ಆಯ್ತು ಅಂತಂದ್ರೆ, ಅಥವಾ ಚಾರ್ಜ್ ಶೀಟ್ ಪ್ರೈಮಾ ಫೇಸಿ ಪ್ರೂವ್ ಮಾಡೋದಕ್ಕೆ ಸಾಧ್ಯ ಆಯ್ತು ಅಂತಂದ್ರೆ ದರ್ಶನ್ ಅವ್ರಿಗೆ ಬೇಲ್ ಸಿಗೋದು ಕಷ್ಟ. ಅಕಸ್ಮಾತ್ ಪ್ರಾಸಿಕ್ಯೂಷನ್ ಆ ವಿಚಾರದಲ್ಲಿ ಅವರ ಕನೆಕ್ಷನ್ ಅಂದ್ರೆ ಈ ಮರ್ಡರ್ ಆಧಾರ್ ಜೊತೆಗೆ ನೇರವಾಗಿ ಕನೆಕ್ಷನ್ ಇಲ್ಲದೆ ಇದ್ರು ಕೂಡ, ಅಥವಾ ಮರ್ಡರ್ ಆಗದೇ ಇದ್ದವ್ರ ಜೊತೆಗೆ ನೇರವಾಗಿ ವ್ಯವಹಾರಗಳು ಇಲ್ಲದೆ ಇದ್ರು ಕೂಡ, ಅಥವಾ ಮತ್ತೊಂದು ಇವ್ರಿಗೆ ಏನು ಸಂಬಂಧವಿಲ್ಲದೆ ಇದ್ರು ಕೂಡ ಮರ್ಡರ್ ಮಾಡಿದವ್ರ ಜೊತೆಗೆ ಸಂಬಂಧ ಇತ್ತು ಅಂತಂದ್ರೆ, ಅದರಲ್ಲಿ ಏನಾದ್ರೂ ಪ್ರತ್ಯಕ್ಷ ಅಥವಾ ಪರೋಕ್ಷವಾಗಿ ಏನಾದ್ರೂ ಪಾತ್ರ ಇತ್ತು ಅಂದ್ರೆ ಬೇಲ್ ನಿರಾಕರಿಸೋದಕ್ಕೆ ಕೋರ್ಟ್ ಪ್ರೈಮಾ ಫೇಸಿ ಕೇಸ್ ಕೆಳಗಡೆ ಅದನ್ನ ಸಾಧ್ಯವಾಗುತ್ತದೆ ಅಂತ ನನ್ನ ಅಭಿಪ್ರಾಯ. ಬಟ್ ಏನಕ್ಕೂ ಕೂಡ ಇವರ ಇದು ಸಿ.ವಿ. ನಾಗೇಶ್ ಅವರ ವಾದ ಅಪ್ರತಿಮವಾದ ಮತ್ತು ಅದರಲ್ಲಿ ಎರಡು ಮಾತಿಲ್ಲ. ಅಂದ್ರೆ ಸಾಕಷ್ಟು ಲೂಪ್ ಹೋಲ್ಸ್ ಗಳನ್ನ ಡಿಟೇಲ್ ಆಗಿ ಸ್ಟಡಿ ಮಾಡಿ ಕೋರ್ಟ್ ಮುಂದೆ ಅದನ್ನ ವ್ಯಕ್ತಪಡಿಸಿದ್ದಾರೆ. ಬಟ್ ಆದಾಗ್ಯೂ ಕೂಡ ಅದರಲ್ಲಿ ಎರಡು ಮಾತಿಲ್ಲ. ಅವ್ರು ಹೇಳೋದನ್ನ ಒಪ್ಕೊಂಡ್ರೆ ನೀವು ಬೇಲ್ ಕೊಡ್ಲೇಬೇಕು ಅನ್ನೋ ತರ ಇದೆ. ಆದ್ರೆ ಆದಾಗ್ಯೂ ಕೂಡ ಪ್ರಯತ್ನ ಅವ್ರು ಮಾಡಿದ್ದಾರೆ, ಯಶಸ್ವಿಯಾಗಿ ಪ್ರಯತ್ನ ಮಾಡಿದ್ದಾರೆ. ಅದರಲ್ಲಿ ಆದಾಗ್ಯೂ ಕೂಡ ಕೋರ್ಟ್ ಮುಂದೆ ಬರುವಂತ ವಿಚಾರಗಳು ಹಲವಾರು ಸಾಕ್ಷ್ಯ ಮತ್ತೆ ಸಾಕ್ಷ್ಯ ನಾಶಕ್ಕೆ ಸಂಬಂಧಪಟ್ಟಿರುವಂತ ಒಂದು ಗಂಭೀರ ಏನು ಆರೋಪ ಇದೆ ಅಲ್ಲ, ಅದು ಸ್ವಲ್ಪ ಮುಳುವಾಗಬಹುದು ಅಂತ ನನ್ನ ಅಭಿಪ್ರಾಯ. ಫೈನ್ ಸರ್. ಸರ್ ಇದೇ ಕೇಸಲ್ಲಿ ಇನ್ನೊಂದು ಕಡೆ ಹೇಳ್ತಾರೆ, ಪ್ರತ್ಯಕ್ಷದರ್ಶಿ ಹೇಳಿಕೆಯನ್ನೇ 5 ದಿನ ಆದ್ಮೇಲೆ ದಾಖಲು ಮಾಡ್ತಾರೆ, ಮತ್ತು ಯಾವ್ಯಾವ ಸ್ಥಳಗಳಿಗೆ ನಾವು ಹೋಗಿದ್ವಿ, ಎಲ್ಲೆಲ್ಲಿ ತನಿಖೆ ಮಾಡಿದ್ವಿ ಅಂತ ಅವರು ಒಂದು ಕಡೆ ಪೊಲೀಸರು ಮೆನ್ಷನ್ ಮಾಡ್ತಾರೆ ಇಲ್ಲಿ, ಅಥವಾ ಐಒ ಮೆನ್ಷನ್ ಮಾಡ್ತಾರೆ. ಏನು ಸ್ವಾಮಿ, ಒಂದು ಊಟಕ್ಕೆ ಒಂದು ಕಡೆ ಸೇರೋದು, ಸಿನಿಮಾ ಮಾತುಕತೆಗೆ ಒಂದು ಕಡೆ ಸೇರೋದು ಅಪರಾಧವಾ? ನೀವಾಗಲೇ ಒಂದು ಮಾತು ಹೇಳ್ತಾ ಇದ್ರಿ, ಯಾವೆಲ್ಲ ಆರೋಪಿಗಳು ಈ ಒಂದು ಕೊಲೆ ಆರೋಪವನ್ನು ಹೊತ್ಕೊಂಡಿದ್ದಾರೋ ಅವರಿಗೂ ಮತ್ತು ಈ ನಟನಿಗೂ ಇರತಕ್ಕಂಥ ಸಂಬಂಧವನ್ನು ಎಸ್ಟಾಬ್ಲಿಷ್ ಮಾಡ್ತಾರೆ ಅಂತ. ಫಾರ್ ಎಕ್ಸಾಂಪಲ್ ಸರ್, ಜಸ್ಟ್ ಫಾರ್ ಎಕ್ಸಾಂಪಲ್ ಸೇಕ್ ನಾನು ಇಲ್ಲಿ ಮಾತಾಡ್ತಾ ಇದ್ದೀನಿ. ಅಷ್ಟೂ ಜನ ನನ್ನ ಗೆಳೆಯರೇ, ನಾನು ಅದನ್ನು ಡಿನೇ ಮಾಡ್ತಿಲ್ಲ. ನನ್ನ ಗೆಳೆಯರಾದ ಮಾತ್ರಕ್ಕೆ ಆ ಗೆಳೆಯರು ಸೇರಿಕೊಂಡು ಏನೋ ಒಂದು ಕೃತ್ಯ ಮಾಡಿದ್ದಕ್ಕೂ ನನಗೂ ಸಂಬಂಧ ಇತ್ತು. ಅವತ್ತು ಫೋನಲ್ಲಿ ಮಾತಾಡಿರಲಿಲ್ವಾ, ಹೋಟ್ಲಲ್ಲಿ ಕೂತಿರ್ಲಿಲ್ವಾ, ಸಿನಿಮಾದಲ್ಲಿ ನೀವು ಚರ್ಚೆಗಳು ಮಾಡಿಲ್ವಾ, ಅವತ್ತು ನೀವು ಫೋನ್ ಮಾಡಿರಲಿಲ್ವಾ ಅಂತ ಹೇಳೋದಕ್ಕೂ, ಈ ಮರ್ಡರಲ್ಲಿ ನನಗೆ ಬೇಲ್ ಕೊಡಲ್ಲ ಅಂತ ಹೇಳೋಕ್ಕೂ ಏನು ಸ್ವಾಮಿ ಸಂಬಂಧ ಇದೆ? ಅವರೆಲ್ಲ ಕೃತ್ಯ ಮಾಡಿರಬಹುದು, ದಟ್ ಐ ಡೋಂಟ್ ನೋ, ನನಗೆ ಗೊತ್ತಿಲ್ಲ ಅದು. ಮತ್ತು ಸಾಕ್ಷ್ಯನಾಶದವರೆಗೂ ಇವರು ಆಲ್ರೆಡಿ ವಾದವನ್ನು ಮಾಡಿಬಿಟ್ಟಿದ್ದಾರೆ ಸರ್. ಸಿ.ವಿ. ನಾಗೇಶ್ ಸರ್, ನನ್ನ ಪ್ರಕಾರ ಸಾಕ್ಷ್ಯನಾಶದವರೆಗೂ ಕೂಡ ಅಟೆಂಡ್ ಮಾಡಿಬಿಟ್ಟಿದ್ದಾರೆ ಅವರು. ಏನಂತ ಹೇಳಿ ಅವ್ರು ಹೇಳೋದು ಇಷ್ಟೇ, ಹಣ ನನ್ನ ವ್ಯಕ್ತಿಗೊಬ್ಬರು ಕೊಟ್ಟಿದ್ದೆ ನಾನು, ಅವ್ರು ನಂಗೆ ತಂದು ವಾಪಸ್ ಕೊಟ್ಟಿದ್ದಾರೆ. ಆ ಹಣ ನನ್ನ ಮನೆಯಲ್ಲಿ ಸಿಗೋದಕ್ಕೂ ಇವ್ರು ತೊಗೊಂಡು ಬಂದು ಅದನ್ನು ನೀನು ಇದನ್ನು ಸಾಕ್ಷಿನಾಶ ಮಾಡೋಕ್ಕೇ ತಂದಿಟ್ಟಿದ್ದೆ ಅಂತ ಹೇಳಿದ್ರೆ, ಫೆಬ್ರವರಿಯಿಂದ ನಾನು ಸಂಗ್ರಹ ಮಾಡ್ಕೊಂಡು ಬರ್ತಾ ಇದ್ದ ಹಣನ ರೇಣುಕಾಸ್ವಾಮಿನ ಕೊಲೆ ಮಾಡಬೇಕು ಅಂತ ಒಂದು ಭಾಗ ಬರುತ್ತೆ. ಫಾರ್ ಎಕ್ಸಾಂಪಲ್ ಸರ್, ಒಂದು ವೇಳೆ ಈ ನಟ ದರ್ಶನ್ ಅವರು ಜೀವಮಾನದಲ್ಲೇ ಎಂದಿಗೂ ಅಕಸ್ಮಾತ್ ಕೋಇನ್ಸಿಡೆಂಟ್ಲಿ ಫೋನಲ್ಲಿ ಯಾವತ್ತಿಗೂ ರೇಣುಕಾಸ್ವಾಮಿ ಜೊತೆ ಮಾತಾಡಿಲ್ಲ ಅಂತ ಅಂದ್ಕೊಳ್ಳಿ, ಯಾವತ್ತಿಗೂ ಮಾತಾಡಿಲ್ಲ, ಮಾತುಕತೆ ಇನ್ಯಾವುದೋ ಆರೋಪಿಗಳ ನಡುವೆ ನಡೆದಿರಬಹುದು, ಕರೆಸಿರಬಹುದು, ಅಭಿಮಾನಿ ಸಂಘವನ್ನು ಕರ್ಕೊಂಡು ಬಂದಿರಬಹುದು, ಮಾತಾಡ್ದೇ ಇದ್ದರೆ ನನಗೂ ರೇಣುಕಾಸ್ವಾಮಿಗೂ ಏನು ಸಂಬಂಧ ಅಂತ ಇದೇ ನಾಗೇಶ್ ಅವ್ರು ಕೇಳ್ತಾರೆ, ನನಗೆ ಬೇಲ್ ಕೊಡಿ ಸ್ವಾಮಿ ಅಂತ ಅಪ್ಲೈ ಮಾಡ್ಬೋದಲ್ವ ಅವರು? ನೋಡಿ, ಆ ವಾದ ಏನಿದೆ ಅಲ್ಲ, ಏನಂದ್ರೆ ನನಗೆ ರೇಣುಕಾಸ್ವಾಮಿಗೆ ಏನೂ ಸಂಬಂಧವಿಲ್ಲ ಅನ್ನೋದು, ನನಗೆ ರೇಣುಕಾಸ್ವಾಮಿಗೆ ಯಾವುದೇ ವ್ಯವಹಾರ ಇಲ್ಲ ಅನ್ನೋದು, ಇದು ಒಂದ್ ಮಟ್ಟಿಗೆ ಅವ್ರು ಮಾಡ್ತಾ ಇರೋದು. ಅದಕ್ಕೆ ಯಾವುದೇ ರೀತಿ ಇದಕ್ಕೆ ಕೊಲೆಗೆ ಅವ್ರಿಗೆ ಮತ್ತು ಕೊಲೆ ಆದವ್ರಿಗೆ ಇವ್ರಿಗೆ ಏನು ಪರಿಚಯ, ಸಂಬಂಧ, ವಿರೋಧ, ಮೆನ್ಸ್ರಿ ಅಂದ್ರೆ ಗಿಲ್ಟಿ ಇಂಟೆನ್ಷನ್ ಇರ್ಲಿಲ್ಲ, ಅವನ ಬಗ್ಗೆ ಯಾವ್ದೇ ದುರುದ್ದೇಶ ಇರ್ಲಿಲ್ಲ ಅನ್ನೋದನ್ನ ಹೇಳೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಬಟ್ ಇದ್ರಲ್ಲಿ ಬರೋದು ಒಂದು ವಿಚಾರ, ಈ ಯಾರ್ಯಾರು ಇದರಲ್ಲಿ ಕೊಲೆಯಲ್ಲಿ ಪಾತ್ರ ವಹಿಸಿದಾರೋ, ಒಂದು ದರ್ಶನ್ ಅವ್ರನ್ನ ಹೊರತುಪಡಿಸಿ ನಾನು ಹೇಳುದು, ಯಾರ್ಯಾರು ಕೊಲೆಯಲ್ಲಿ ಈ ಪ್ರಯತ್ನ ಮಾಡಿದಾರೋ ಅಥವಾ ಅವ್ರ ಮೇಲೆ ಗಂಭೀರವಾದ ಆರೋಪ ಇದೆ, ಅವ್ರಿಗೆ ರೇಣುಕಾಸ್ವಾಮಿಗೆ ಏನಾದ್ರೂ ವ್ಯವಹಾರ ಇತ್ತ, ಅವ್ರಿಗೆ ರೇಣುಕಾಸ್ವಾಮಿ ಮೇಲೆ ಏನಾದ್ರೂ ಸಿಟ್ಟು, ಸೇಡು ಏನಾದ್ರೂ ಇತ್ತ, ವೈಯಕ್ತಿಕವಾಗಿ ನಾನು ಹೇಳೋದು,
ಓಕೆ. ಅಥವಾ ಅವ್ರಿಗೆ ಮತ್ತು ರೇಣುಕಾ ಸ್ವಾಮಿಗೆ ಏನಾದರೂ ಅವ್ನು ಕೊಲೆ ಮಾಡಲೇಬೇಕು ಅಥವಾ ಅವ್ನು ಪೆಟ್ಟು ಹಚ್ಚಲೇಬೇಕು ಅನ್ನೋದು ವೈಯಕ್ತಿಕವಾಗಿ ಏನಾದರೂ ಅವ್ರಿಗೆ ಉದ್ದೇಶ ಇತ್ತ ಅಂತ ನೀವು ನೋಡಕ್ ಹೋದ್ರೆ ಅಲ್ಲಿ ಅಕಸ್ಮಾತ್ ಅವರವರ ಮಧ್ಯೆ ಏನಾದರೂ ದುರುದ್ದೇಶ ಅಥವಾ ದ್ವೇಷ ಇತ್ತು ಅಂತಂದ್ರೆ ಅದು ದರ್ಶನ್ಗೆ ಮತ್ತು ಅದಕ್ಕೆ ಏನೂ ಸಂಬಂಧ ಇಲ್ಲದೆ ಇದ್ರೆ ಅಥವಾ ದರ್ಶನ್ಗೆ ಈ ಕೊಲೆ ಆದ ವ್ಯಕ್ತಿಗೆ ಅವ್ರ ವಿರುದ್ಧ ಯಾವುದೇ ಉದ್ದೇಶ ಆಗ್ಲಿ ದುರುದ್ದೇಶ ಆಗ್ಲಿ ಸಂಪರ್ಕ ಆಗ್ಲಿ ಸಂಬಂಧ ಆಗ್ಲಿ ಅದ್ರ ಅವರಿಂದ ಏನು ಇವ್ರಿಗೆ ಹಾನಿನೂ ಕೂಡ ಆಗಿರ್ಲಿಲ್ಲ ಅಂತಂದ್ರೆ ಮತ್ತು ಕೊಲೆಗಾರರಿಗೆ ಮತ್ತು ಇವರ ಮಧ್ಯೆ ಏನಾದ್ರೂ ಯಾವುದೇ ಒಡಂಬಡಿಕೆ ಮಾತುಕತೆ ಅಥವಾ ಯಾವುದೇ ರೀತಿ ಒಪ್ಪಂದ ಅಥವಾ ಕೊಲೆ ಆಗೋ ಟೈಮ್ ನಲ್ಲಿ ಅಥವಾ ನಂತರ ಆಗ್ಲಿ ಇದಕ್ಕೆ ಸಂಬಂಧಪಟ್ಟಂತ ವಿಚಾರಗಳಲ್ಲಿ ಪ್ರತ್ಯಕ್ಷನೋ ಪರೋಕ್ಷವಾಗಿ ಭಾಗವಹಿಸುವಿಕೆ ಇದ್ಯಾವುದು ಇರ್ಲಿಲ್ಲ ಅಂತಂದ್ರೆ ದರ್ಶನ್ ಅವ್ರಿಗೆ ಇದಕ್ಕೆ ಅವ್ರಿಗೆ ಏನೂ ಸಂಬಂಧವಿಲ್ಲ. ಇವ್ರ ಜೀವನನೇ ಬೇರೆ, ಇವ್ರದ್ದು ಕೆಲಸನೇ ಬೇರೆ, ಅದಕ್ಕೆ ಇದಕ್ಕೆ ಏನೂ ಸಂಬಂಧ ಇಲ್ಲ. ಯಾರೇ ಒಬ್ರು ಕೊಲೆ ಮಾಡಿದ್ರು ಕೂಡ ನಮ್ಮ ಮಿತ್ರ ಪಕ್ಷದಲ್ಲಿ ಯಾರಾದ್ರೂ ಒಬ್ರು ಹೋದ್ರ ಮಿತ್ರರ ಪೈಕಿ ಯಾರಾದ್ರೂ ಕೊಲೆ ಮಾಡಿದ್ರೆ ಎಲ್ಲಾ ಮಿತ್ರರು ಅದಕ್ಕೆ ಭಾಗಿ ಅನ್ನೋದಕ್ಕಾಗೋದಿಲ್ಲ ಅನ್ನೋ ವಾದವನ್ನು ಇವ್ರು ಮಾಡ್ಬೋದು. ಬಟ್ ಈ ಪ್ರಶ್ನೆ ಬಂದಿರೋದು ಏನಂದ್ರೆ ಪ್ರಾಸಿಕ್ಯೂಷನ್ ಹೇಳಕ್ ಹೊರಟಿದ್ದಿಷ್ಟೇ, ಬೇರೆಯವ್ರಿಗೆ ಈ ರೇಣುಕಾ ಸ್ವಾಮಿ ಜೊತೆಗೆ ಯಾವುದೇ ತೊಂದರೆ ಹಾನಿ ಅಥವಾ ಅವ್ರಿಗೆ ನಷ್ಟ ದುರುದ್ದೇಶ ಸೇಡು ದ್ವೇಷ ಅನ್ನೋದು ಯಾವ್ದು ಇರ್ಲಿಲ್ಲ. ಏನಾಗಿದ್ದು ಇವರಿಂದನೇ, ಇವ್ರು ಹೇಳಿದ್ರಿಂದನೇ, ಇವರ ಆದೇಶದ ಮೇರೆಗೆ ಅಥವಾ ಇವರ ಬಯಕೆ ಮೇರೆಗೆ ಇದೆಲ್ಲ ಆಗಿರೋದು ಅಂತ ಪ್ರಾಸಿಕ್ಯೂಷನ್ ಹೇಳಕ್ ಹೊರಟಿದೆ. ಬಟ್ ಪ್ರಾಸಿಕ್ಯೂಷನ್ಗೂ ಕೂಡ ಎಲ್ಲಾ ವಿಚಾರಗಳಿಗೆ ಸಂಬಂಧಪಟ್ಟಂಗೆ ಅಂದ್ರೆ ಒಂದು ಗಂಭೀರವಾದ ಆರೋಪ ಬರ್ತದೆ ಇದ್ರಲ್ಲಿ. ನೀವು ಚಾರ್ಜ್ ಶೀಟ್ ನಲ್ಲಿ ಅದು ಉಲ್ಲೇಖ ಆಗಿದೆ ಅಂತ ಅನ್ಕೊಳ್ತೀನಿ, ಅದು ಬೇರೆ ಮಾಧ್ಯಮದಲ್ಲಿ ನಾನು ನೋಡ್ತಾ ಇದ್ದೆ. ಏನಂದ್ರೆ ದರ್ಶನ್ ಒಬ್ಬರಿಗೆ ಫೋನ್ ಮಾಡಿ ಹೇಳ್ತಾರೆ, ತಮ್ಮ ಒಂದು ಅಭಿಮಾನಿಗಳ ಸಂಘದವ್ರಿಗೆ ಯಾರೋ ಒಬ್ರಿಗೆ ಫೋನ್ ಮಾಡಿ ಹೇಳ್ತಾರೆ, ಅವ್ರು ಇವ್ರನ್ನ ಕರ್ಕೊಂಡ್ ಬರ್ತಾರೆ ಕಾರ್ನಲ್ಲಿ ಅನ್ನೋದು ಹೇಳ್ತಾರೆ. ಅಕಸ್ಮಾತ್ ಅಲ್ಲಿ ಏನಾದ್ರೂ ಇವ್ರ ಪಾತ್ರ ಪ್ರೂವ್ ಆಯ್ತು ಅಂತಂದ್ರೆ ಇವರ ಆದೇಶದ ಮೇರೆಗೆ, ಇವರ ಬಯಕೆಯ ಮೇರೆಗೆ, ಇವರ ವಿಚಾರದ ಮೇರೆಗೆ ಏನಾದ್ರೂ ಇಲ್ಲಿ ಬಂದಿತ್ತು ಅಂತಂದ್ರೆ, ಆ ಮನುಷ್ಯನ್ ಕರ್ಕೊಂಡ್ ಬಂದಿದ್ರು ಅಂದ್ರೆ ಮೂಲತಃ ಆ ಸಂಚು ಅನ್ನೋದ್ರಲ್ಲಿ ಇವ್ರನ್ನ ಅವರು ಪ್ರೂವ್ ಮಾಡೋದಕ್ಕೆ ಪ್ರಯತ್ನ ಮಾಡಬಹುದು. ಪ್ರಾಸಿಕ್ಯೂಷನ್ಗೆ ಇದು ಅಡ್ವಾಂಟೇಜ್ ಆಗುತ್ತೆ. ಬಟ್ ಇವೆಲ್ಲಾ ವಿಚಾರಗಳನ್ನು ಕೂಡ ಈ ಸದ್ಯದ ಪರಿಸ್ಥಿತಿಯಲ್ಲಿ ಪ್ರೈಮಾ ಫೇಸಿ ಕೇಸ್ ಇದೇನೋ ಇಲ್ವೋ ಅನ್ನೋದಕ್ಕೆ ಮಾತ್ರ ಕೋರ್ಟ್ ಪರಿಗಣನೆ ತಗೋತಾರೆ. ಇದು ಎಲ್ಲಾ ಪ್ರಾಸಿಕ್ಯೂಷನ್ ಪ್ರತಿಯೊಂದು ಪ್ರೂವ್ ಮಾಡಕ್ ಆಗದೆ ಇದ್ರೆ ಬೆನಿಫಿಟ್ ಆಫ್ ಡೌಟ್ ಎಲ್ಲ ಹೋಗುತ್ತೆ, ಅಕ್ಯೂಸ್ಡ್ ಹೋಗುತ್ತೆ. ಬಟ್ ಒಂದು ವಿಶೇಷ ಅಂತಂದ್ರೆ ಈ ಸಿ ವಿ ನಾಗೇಶ್ ಅವ್ರ ವಾದ ಹೆಂಗಿದೆ ಅಂದ್ರೆ, ಒಂದು ದರ್ಶನ್ ಆ ಜಾಗದಲ್ಲಿ ಇರ್ಲಿಲ್ಲ, ಅವ್ರದ್ದು ಏನು ಪಾತ್ರ ಇರ್ಲಿಲ್ಲ ಒಂದು. ಎರಡನೇದ್ದು ದರ್ಶನ್ಗೆ ಯಾವುದೇ ದುರುದ್ದೇಶ ಇರ್ಲಿಲ್ಲ ಅವ್ರ ಬಗ್ಗೆ. ಮೂರನೇದ್ದು ಯಾರೋ ಏನೋ ಮಾಡಿದ್ರು ಕೂಡ ಅದರಲ್ಲಿ ದರ್ಶನ್ ಅದಕ್ಕೆ ಹೊಣೆಗಾರರಲ್ಲ, ಮೂರನೇದ್ದು. ನಾಲ್ಕನೇದ್ದು ಈ ಸಾಕ್ಷಿ ಅಥವಾ ಮತ್ತೊಂದು ಅಂತ ಏನ್ ಕಲೆ ಹಾಕಿದ್ದಾರೆ ಅಂತ ಏನ್ ಹೇಳ್ತಾರೆ ದರ್ಶನ್ ವಿರುದ್ಧ, ಅವೆಲ್ಲ ಹುಟ್ಟು ಹಾಕಿರುವಂತದ್ದು ಮ್ಯಾನಿಪುಲೇಟೆಡ್ ಎವಿಡೆನ್ಸಸ್ ಅಂತ, ಪ್ಲಾಂಟೆಡ್ ಎವಿಡೆನ್ಸ್ ಅಂತ ಇವರು 4 ವಾದವನ್ನು ಮಾಡ್ತಾ ಇದ್ದಾರೆ. ಬಟ್ ಇಟ್ ಈಸ್ ನಾಟ್ ದ ಕೇಸ್ ಆಫ್ ಮಿಸ್ಟರ್ ಸಿ ವಿ ನಾಗೇಶ್ ಆರ್ ದಿ ಎನಿವನ್ ಆನ್ ಬಿಹಾಫ್ ಆಫ್ ದರ್ಶನ್. ಮರ್ಡರೇ ಆಗಿಲ್ಲ ಅಂತ ಅವ್ರ ವಾದ ಇಲ್ಲ. ಮರ್ಡರ್ ಮಾಡಿದವ್ರು ಮಿಕ್ಕಿದವ್ರು ಮಾಡಿದ್ದಾರೆ ಮಾಡಿಲ್ಲ ಅಂತ ಅವ್ರ ವಾದ ಇಲ್ಲ. ಮರ್ಡರ್ ಮಾಡಿದವ್ರ ಜೊತೆಗೆ ಇವ್ರ ಸಂಪರ್ಕ ಇಲ್ಲ, ಸಂಬಂಧ ಇಲ್ಲ, ವ್ಯವಹಾರ ಇಲ್ಲ ಅನ್ನೋದು ಅವ್ರ ವಾದ ಇಲ್ಲ. ಅವ್ರು ಹೇಳ್ತಾ ಇರೋದಂಗೆ ಇವ್ರು ಮಾಡಿಲ್ಲ ಅಂದ್ರೆ ಅದು ಏನು ಲಿಂಕ್ ಇದೆ ಅಲ್ಲ, ಒಂದು ಮಿಸ್ಸಿಂಗ್ ಲಿಂಕ್ ಅಂತ ಏನಿದೆ ಅದನ್ನ ತೋರ್ಸೋದಕ್ಕೆ ಅವ್ರು ಪ್ರಯತ್ನ ಮಾಡ್ತಾ ಇದ್ದಾರೆ. ಬಟ್ ಪ್ರಾಸಿಕ್ಯೂಷನ್ ಆ ವಿಚಾರವನ್ನು ಪ್ರೂವ್ ಮಾಡಿದ್ರೆ ಅದರಲ್ಲಿ ಆಗ್ಬೋದು, ಯಶಸ್ವಿ ಆಗ್ಬೋದು ಅವ್ರ ತಮ್ಮ ಮಟ್ಟಿಗೆ ಅಂತ ನನ್ನ ಅಭಿಪ್ರಾಯ. ಬಟ್ ಎನಿವೆ ಈ ಕೇಸ್ ನಡೀತಾ ಇದ್ದಾಗ ಈ ಪ್ರೈಮಾ ಫೇಸಿ ಕೇಸ್ ಅನ್ನೋದು ಏನಿದೆ ಅಲ್ಲ, ದಿಸ್ ಇಸ್ ವೆರಿ ಎಲಾಬೊರೇಟಿವ್ ಟರ್ಮ್. ಪ್ರೈಮಾ ಫೇಸಿ ಮೇಲ್ನೋಟ ಅಂತ ನಾವು ಅನಿಸ್ಬೋದು, ಯಾವುದೇ ಆಂಗಲ್ ನಂದು ಕೂಡ ಅದನ್ನ ಕೋರ್ಟ್ ಗಮನಿಸಬಹುದು, ಅದನ್ನ ಪರಿಶೀಲನೆಗೆ ತಗೋಬಹುದು. ಸಾಕ್ಷಿಯಲ್ಲಿ ಯಾವುದೇ ಒಂದು ಮೂಲೆಯಲ್ಲಿರುವಂತ ಒಂದು ಭಾಗವನ್ನು ಕೂಡ ಕೋರ್ಟ್ ಪರಿಗಣನೆಗೆ ತಗೋಬಹುದು ಅಂತ ನನ್ನ ಅಭಿಪ್ರಾಯ. ಫೈನ್ ಸರ್, ನಾನು ಮತ್ತಷ್ಟು ಮಾತಾಡ್ತೀನಿ ಸರ್, ತಮ್ಮನ್ನು ಮತ್ತಷ್ಟು ಮಾತಾಡಿಸ್ತೀನಿ. ಇದ್ರ ಜೊತೆಗೇನೆ ಇನ್ನೂ ಒಂದೆರಡು ಪಾಯಿಂಟನ್ನು ಇವರು ಬಿಚ್ಚಿಡ್ತಾರೆ ಸಿ ವಿ ನಾಗೇಶ್ ಅವರು, ದರ್ಶನ್ ಪರ ವಕೀಲರು. ಅವ್ರೇನು ಹೇಳಕ್ಕೆ ಹೋಗ್ತಾರೆ, ಅದೇನೋ A3 ಪವನ್ಗೆ 416 ಬಾರಿ ಕರೆ ಮಾಡಿಬಿಟ್ಟಿದ್ರು ದರ್ಶನ್ನು ಅಂತೆಲ್ಲ ಒಂದು ಕಡೆ ವಾದ ಇದೆ. ಸ್ವಾಮಿ ಸ್ನೇಹಿತನಿಗೋ ಗೆಳತಿಗೋ ಒಬ್ಬ ವ್ಯಕ್ತಿ ಕರೆ ಮಾಡೋದು ತಪ್ಪೇ? CCTV ಫುಟೇಜ್ ಮಾತಾಡ್ತಾರೆ ಸ್ವಾಮಿ, ಮನೆ ಹತ್ರ ಬರ್ತಿರೋದು ಒಂದು ವಿಷುವಲ್ ಇರೋದು ಬಿಟ್ಟರೆ ಇನ್ನು ಯಾವ CCTVಲೂ ಕೆಂಪು ಕಾರ್ ಬಂತು ಕಪ್ಪು ಕಾರ್ ಬಂತು ಅಂತ ಹೇಳ್ತಾರೆ. ಫಸ್ಟ್ ಆಫ್ ಆಲ್ ಈ ಕಾಲ್ ರೆಕಾರ್ಡ್ಸೇ ನಂಬೇಡಿ ಸ್ವಾಮಿ, ಈ ಕಾಲ್ ರೆಕಾರ್ಡ್ಸೇ ಸುಳ್ಳು ಇವೆಲ್ಲವೂ ಕೂಡ. ಇದಕ್ಕೆ ತಾವು ಮಾನ್ಯತೆಯನ್ನು ಕೊಡಕೂಡದು ಅಂತ ಮನವಿ, ಅದು ಸಿ ವಿ ನಾಗೇಶ್ ಅವರ ಮನವಿ. CCTVಲಿ ದರ್ಶನ್ ಇಲ್ಲ, ಕೃತ್ಯಕ್ಕೆ ನೋಡಿ ಅವ್ರು ಹೇಳ್ತಾರೆ, ಆಚೆ ಓಡಾಡಿರೋವಲ್ಲ CCTV ಇಟ್ಕೊಂಡು ಕೂತ್ಕೊಂಡ್ರೆ ಅದಕ್ಕೆ ಏನು ಮಾಡೋಣ ಸ್ವಾಮಿ, ಕೃತ್ಯಕ್ಕೆ ಸಂಬಂಧಪಟ್ಟಂಥ CCTVಯಲ್ಲಿ ದರ್ಶನ್ ಇದ್ದಾರಾ? ಸಿ ವಿ ನಾಗೇಶ್ ಅವರ ವಾದ.
ಯಾವ ಕೃತ್ಯ ಇಲ್ಲಿ ನಡೆಯುತ್ತಲ್ಲ ಸ್ವಾಮಿ, ಆ CCTVಯಲ್ಲಿ ದರ್ಶನ್ ಇದ್ದಾರಾ? ಮನೆ ಹತ್ರ ಬಂದರು, ಅಲ್ಲಿ ಯಾರೋ ದಾರಿಲಿ ಹೋಗ್ತಾಯಿದ್ರು, ಕೆಂಪು ಕಾರ್ ಬಂತು, ಕಪ್ಪು ಕಾರ್ ಬಂತು, ಜೀಪ್ ಬಂತು, ಇದೆಲ್ಲ ಹೇಳ್ತಾರಲ್ಲ, ಏನು ಸಂಬಂಧ ಇದಕ್ಕೆ? ಇದಕ್ಕೂ ಇವ್ರಿಗೂ ಸಂಬಂಧ ಇಲ್ಲ ಸ್ವಾಮಿ. ಅವರು ಕೃತ್ಯವನ್ನು ಟಚ್ಚೇ ಮಾಡ್ತಾ ಇಲ್ಲ ಇಲ್ಲಿ. ಯಾರು? CB ನಾಗೇಶ್ ಸರ್ ಕೃತ್ಯವನ್ನು ಟಚ್ಚೇ ಮಾಡ್ತಾ ಇಲ್ಲ. ಅವರು ಮರ್ಡ್ರೇ ಆಗಿಲ್ಲ, ರೇಣುಕಾಸ್ವಾಮಿ ಅಲ್ಲಿ ಸತ್ತೇ ಇಲ್ಲ, ಇದೇನು ಮಾತಾಡ್ತಾ ಇಲ್ಲ. ದರ್ಶನ್ ಅವ್ರ ರೋಲ್ ಅದರಲ್ಲಿ ಏನು ಅನ್ನೋದ್ರ ಬಗ್ಗೆ ಮಾತ್ರ ಮಾತಾಡ್ತಾ ಇದ್ದಾರೆ. ಜೊತೆಗೆ ಸ್ವಲ್ಪ ಈ ಡಿಜಿಟಲ್ ಎವಿಡೆನ್ಸ್ಗಳಿದೆಯಲ್ಲ, CCTV ಫುಟೇಜು, ಈ ಕಾಲ್ ರೆಕಾರ್ಡ್ಗಳು, ಫೋನ್ ಮಾಡಿದ್ದಾರೆ, ಗೆಳೆಯ ಗೆಳತಿಗೆ 1000 ಸಲ ಫೋನ್ ಮಾಡ್ತಾರೆ, ಚಿಕ್ಕಣ್ಣನಿಗೂ ಫೋನ್ ಮಾಡ್ತಾರೆ. ಅವರು ಯಾವುದೋ ಸಿನಿಮಾ ಬಗ್ಗೆ ಬಾ ಅಂತ ಕರೀತಾರೆ. ಚಿಕ್ಕಣ್ಣನ ಕರ್ಕೊಬಂದ್ಬಿಟ್ಟು ಕೊಲೆಗೆ ಸಂಚು ರೂಪಿಸ್ತಾ ಇದ್ರಾ, ಹೇಳಿ ಚಿಕ್ಕಣ್ಣ ಅಂತ ಅವ್ರನ್ನ ಕೂರಿಸ್ಕೊಂಡು ಅವ್ರ ಬಳಿ ಹೇಳಿಕೆ ತೊಗೊಂಡ್ಬಿಟ್ರೆ ಇದು ಹೇಗೆ ಸ್ವಾಮಿ ಅಂತ ಬಂದಾಗ, ಬೇರೆ ಎವಿಡೆನ್ಸ್ಗಳಿದೆಯಲ್ಲ, CCTV ಕಡೆಗೋ ಫೋನ್ ಕಾಲ್ ಕಡೆಗೋ ಆ ಕಡೆ ಬೆಳಕು ಚೆಲ್ತಾ ಇದ್ದಾರಾ, ಕೋರ್ಟ್ನ ಗಮನವನ್ನು ಆ ಕಡೆ ಕೂಡ ತಂದು ಅದರಲ್ಲಿ ದರ್ಶನ್ ಪಾತ್ರ ಇರಲಿಲ್ಲ ಅಂತ ಹೇಳೋಕ್ಕೆ ಟ್ರೈ ಮಾಡ್ತಾ ಇದ್ದಾರಾ ಅಂತ